ವಿದ್ಯಾರ್ಥಿಗಳು ಚೆನ್ನಾಗಿ ಅಭ್ಯಾಸ ಮಾಡ್ತಾ ಇದ್ರಲ್ಲ. ಸೊ ಇವತ್ತು ನಾವು 10ನೇ ತರಗತಿಯ ಮಾಡೆಲ್ ಕ್ವೆಶ್ಚನ್ ಪೇಪರ್ ನಂಬರ್ 3 ಇದರ ಒಂದು 35ನೇ ಪ್ರಶ್ನೆಯನ್ನು ಬಿಡಿಸಿಕೊಳ್ಳೋಣ. ಇದು ಸಮಾಂತರ ಶ್ರೇಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ. ಸೊ ಇದೇ ರೀತಿ ಮುಂದೆ ಸಹ ವಿಡಿಯೋಗಳು ಬರುವು, ಅವುಗಳನ್ನು ನೋಡಿ ತಾವು ತಿಳ್ಕೋಬಹುದು. ಬನ್ನಿ ಪ್ರಾರಂಭಿಸೋಣ. ಸೊ ವಿದ್ಯಾರ್ಥಿಗಳು, ದಿಸ್ ಇಸ್ ಕ್ವೆಶ್ಚನ್ ನಂಬರ್ 35. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯಲ್ಲಿ ಪದಗಳ ಮೊತ್ತ 32 ಆಗಿದೆ. ಸೊ ಇದು ನಮ್ಮ ಫಸ್ಟ್ ಪಾಯಿಂಟ್. ಇದರ ಪ್ರಕಾರ ವಿದ್ಯಾರ್ಥಿಗಳಲ್ಲಿ 4 ಪದಗಳಿರುವ ಸಮಾಂತರ ಶ್ರೇಣಿ ಎಂದಾಗ ನಾವೇನಾದರೂ ಸಮಾಂತರ ಶ್ರೇಣಿ ಒಂದು ಸಾಮಾನ್ಯ ರೂಪ ಇದೆಯಲ್ಲ, a ಪ್ಲಸ್ ಟಿ, a ಪ್ಲಸ್ 2d, ಆ ಒಂದು ಬೆಲೆಗಳನ್ನ ಅಥವಾ ಪದಗಳನ್ನ ಇಲ್ಲಿ ತೆಗೆದುಕೊಂಡರೆ ಈ ಒಂದು ಸಮಸ್ಯೆ ನಮಗೆ ಬರೋದಿಲ್ಲ. ಸೊ ಅದಕ್ಕಾಗಿ ಇದು ಒಂದು ಸ್ಪೆಷಲ್ ಆದಂತಹ ಒಂದು ಸಮಸ್ಯೆ. ಇದಕ್ಕಾಗಿ ತಾವೆಲ್ಲ ವಿದ್ಯಾರ್ಥಿಗಳೇ ಈ ಸೊಲ್ಯೂಷನ್ ಅಲ್ಲಿ ಮೊದಲಿಗೆ ಆ 4 ಪದಗಳು, ಆ 4 ಪದಗಳು ಅವುಗಳನ್ನ ತಾವು a ಮೈನಸ್ 3d, a ಮೈನಸ್ d, a ಪ್ಲಸ್ t ಮತ್ತೆ a ಪ್ಲಸ್ 3d ಎಂದು ತೆಗೆದುಕೊಂಡರೆ ಮಾತ್ರ ಇದರ ಒಂದು ಆನ್ಸರ್ ತಮಗೆ ಬರುವುದು. ಓಕೆ, ಇಲ್ಲಿ ಮೊದಲನೇ ಒಂದು ಸೆಂಟೆನ್ಸ್ ಪ್ರಕಾರ 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿ. ಓಕೆ, ಹಾಗಾದ್ರೆ 4 ಪದಗಳ ಒಂದು ಸಮಾಂತರ ಶ್ರೇಣಿಗಳ ಮೊತ್ತ ಅದು a ಮೈನಸ್ 3d ಪ್ಲಸ್ a ಮೈನಸ್ t ಪ್ಲಸ್ a ಪ್ಲಸ್ d ಹಾಗೂ ಪ್ಲಸ್ a ಪ್ಲಸ್ 3d. ಈ 4 ಪದಗಳ ಮೊತ್ತ ಇಸ್ ಈಕ್ವಲ್ ಟು 32 ಆಗಿದೆ. ಈಗ ತಾವಿಲ್ಲಿ ನೋಡಬಹುದು ಈ ಪ್ಲಸ್ 3d ಮತ್ತು ಮೈನಸ್ 3d, ಅದೇ ಪ್ರಕಾರ ಪ್ಲಸ್ ಟಿ ಮತ್ತು ಮೈನಸ್ ಟಿ ಇವೆಲ್ಲ ಕ್ಯಾನ್ಸಲ್ ಆದ್ರೆ ನಮ್ಮ ಹತ್ತಿರ ಉಳಿಯುವುದು ಜಸ್ಟ್ a ಪ್ಲಸ್ a ಪ್ಲಸ್ a ಹಾಗೂ ಪ್ಲಸ್ a. ಇದರರ್ಥ ಇದು 4a is equal to 32. a is equal to 32 upon 4. So a is equal to 32 ಅನ್ನು 4ರಿಂದ ಭಾಗಿಸಿದರೆ ನಮಗೆ ಆನ್ಸರ್ ಬರುವುದು 8. ಇದರರ್ಥ ವಿದ್ಯಾರ್ಥಿಗಳು ಇದು a ನ ಒಂದು ಬೆಲೆ. ಸೊ ನಮಗೀಗ a ನ ಒಂದು ಬೆಲೆ ದೊರಕಿದೆ. ಈ 4 ಪದಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಕೇಳಲಾಗಿದೆ. ಈ 4 ಪದಗಳನ್ನು ಕಂಡುಹಿಡಿಯಬೇಕಾದ್ರೆ ನಮಗೆ a ಬೆಲೆ ಈಗಾಗಲೇ ತಿಳಿದಿದೆ. ನಾವೀಗ ನಮ್ಮ ಟಾರ್ಗೆಟ್ d ಆಗಿರಬೇಕು. ಸೊ d ಅನ್ನು ಕಂಡುಹಿಡಿದರೆ ಆಯ್ತು, ಈ ಸಮಸ್ಯೆ ನಾವು ಸಾಲ್ವ್ ಮಾಡ್ಕೊಂಡ ಹಾಗೆ. ಅದಕ್ಕಾಗಿ ಇಲ್ಲಿ ಈ ಎರಡನೇ ಒಂದು ಸೆಂಟೆನ್ಸ್ ಅನ್ನ ಓದ್ಕೊಳ್ಳಿ. ಏನು? ಮೊದಲನೇ ಮತ್ತು ಕೊನೆಯ ಪದಗಳ ಗುಣಲಬ್ಧ. ಸೊ ಇಲ್ಲಿ ಮೊದಲನೇ ಪದ ಅಂತಂದ್ರೆ a ಮೈನಸ್ 3d ಹಾಗೂ ಕೊನೆಯ ಪದ ಅಂತಂದ್ರೆ a ಪ್ಲಸ್ 3d. ಒಂದು ವಿಷಯ ನೆನಪಿಟ್ಕೊಳ್ಳಿ ವಿದ್ಯಾರ್ಥಿಗಳು, ಈ 4 ಪದಗಳ ಒಂದು ಸ್ಪೆಷಲ್ ಸಮಸ್ಯೆ ಇದೆಯಲ್ಲ, ಈ ಸಮಸ್ಯೆಯಲ್ಲಿ ಇವೇ 4 ಪದಗಳನ್ನು ತೆಗೆದುಕೋಬೇಕು. ಇದು ಒಂದು ಕಂಡೀಷನ್. ಸೆಕೆಂಡ್ ವೆರಿ ಇಂಪಾರ್ಟೆಂಟ್ ಕಂಡೀಷನ್ ಅಂತಂದ್ರೆ ವಿದ್ಯಾರ್ಥಿಗಳೇ, ಇದೇ ಒಂದು ಆರ್ಡರ್ ನಲ್ಲಿ ತೆಗೆದುಕೋಬೇಕು. ತಾವೇನಾದ್ರೂ ಈ ಸಮಸ್ಯೆ ತಿಳ್ಕೊಂಡ್ರೆ ನೆಕ್ಸ್ಟ್ ಆಮೇಲೆ ಎಕ್ಸಾಮ್ ಇದನ್ನು ಬಿಡಿಸುವಾಗ a ಮೈನಸ್ 3d ಎರಡನೇ ಪದವನ್ನ a ಪ್ಲಸ್ 3d ಅಂತ ತೆಗೆದುಕೊಂಡ್ಬಿಟ್ರೆ ಮುಗಿದೋಯ್ತು. ತಾವೇ ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ಇದೇ ಒಂದು ಆರ್ಡರ್ ಚೆನ್ನಾಗಿ ನೋಡ್ಕೊಂಡ್ಬಿಡಿ. a ಮೈನಸ್ 3d, a ಮೈನಸ್ t, a ಪ್ಲಸ್ d, a ಪ್ಲಸ್ 3d ಆಗಿಯೇ ತೆಗೆದುಕೊಂಡ್ರೆ ಮಾತ್ರ ಈ ಒಂದು ಸಮಸ್ಯೆ ಆನ್ಸರ್ ನಮಗೆ ದೊರಕುವುದು. ಓಕೆ, ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ. ಇಲ್ಲಿ ಮೊದಲ ಪದ ಅಂದ್ರೆ a ಮೈನಸ್ 3d, ಮೊದಲನೇ ಪದ a1, ಕೊನೆಯ ಪದ ಅಂತಂದ್ರೆ a4. ಇವುಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತ. ಸೊ ಅನುಪಾತ ಯಾವ ಪದಗಳು? 2 ಮತ್ತು 3ನೇ ಪದ. ಎರಡನೇ ಪದ ಅಂತಂದ್ರೆ ಇದು, ಅದನ್ನ ನಾವು a2 ಅಂತ ತೆಗೆದುಕೋಬಹುದು. ಹಾಗೂ 3ನೇ ಪದ ಅಂತಂದ್ರೆ ಇದು a3. ಈ ಒಂದು ಅನುಪಾತ 7 ಅನುಪಾತ 15ಕ್ಕೆ ಸಮನಾಗಿದೆ. ಸೊ ಇದರ ಪ್ರಕಾರ ಈ ಬೆಲೆಗಳನ್ನು ತುಂಬಿಕೊಂಡ್ಬಿಡಿ. ಇಲ್ಲಿ ಇದು a1 ಇಂಟು a4 ಆಗುವುದು ಬೈ a2 ಇಂಟು a3 ಆಗುವುದು. ಸೊ ದಟ್ಸ್ ಈಕ್ವಲ್ ಟು 7 upon 15. ಓಕೆ, ಈಗ ವಿದ್ಯಾರ್ಥಿ a1 ನ ಬೆಲೆ ಅಂತಂದ್ರೆ ಅದು a ಮೈನಸ್ 3d, a4 ನ ಬೆಲೆ ಅದು a ಪ್ಲಸ್ 3d ಹೋಲ್ ಡಿವೈಡೆಡ್ ಬೈ, ಅದೇ ಪ್ರಕಾರ a2 ಅಂತಂದ್ರೆ ಅದು a ಮೈನಸ್ d ಹಾಗೂ a3 ಅಂತಂದ್ರೆ ಅದು a ಪ್ಲಸ್ d. ದಟ್ಸ್ ಈಕ್ವಲ್ ಟು ಇದು 7 ಅನುಪಾತ 15ಕ್ಕೆ ಸಮನಾಗಿದೆ.
ಈಗ ಇಲ್ಲಿ ಎ ನಿಂದ ಈ ಎರಡು ಪದಗಳನ್ನು ಅದೇ ರೀತಿ -3 ರಿಂದ ಈ ಎರಡು ಪದವನ್ನು ಬಿಡಿಸ್ಕೊಂಡ್ಬಿಟ್ಟು ಸಹ ನಾವು ಇದನ್ನು ಸಾಲ್ವ್ ಮಾಡ್ಕೋಬಹುದು. ಬಟ್ ಆದರೆ ಕನ್ಫ್ಯೂಷನ್ ಆಗುವಂತ ಚಾನ್ಸಸ್ ಬಹಳ ಇದೆ. ಅದಕ್ಕಾಗಿ ಇದನ್ನು ಸ್ವಲ್ಪ ಗಮನಿಸಿದರೆ ತಮಗೆ ತಿಳಿದು ಬರುವುದು ಇದು a ಪ್ಲಸ್ ಬಿ a ಮೈನಸ್ ಬಿ ಒಂದು ರೂಪದಲ್ಲಿದೆ. ಇದರ ಅರ್ಥ a ಪ್ಲಸ್ ಬಿ ಇಂಟು a ಮೈನಸ್ ಬಿ ಏನ್ ಸೂತ್ರ? ಅದು a ಸ್ಕ್ವೇರ್ ಅಂತಂದ್ರೆ ಮೊದಲನೇ ಪದದ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಎರಡನೇ ಪದದ ಸ್ಕ್ವೇರ್ ಅದು 3d ದ ಹೋಲ್ ಸ್ಕ್ವೇರ್. ಈ ರೀತಿ ಬ್ರಾಕೆಟ್ ಹಾಕೊಳ್ಳಿ, ಅಥವಾ ತಾವೇನಾದ್ರೂ ಜಸ್ಟ್ ವಿದೌಟ್ ಬ್ರಾಕೆಟ್ ತೆಗೆದುಕೊಂಡ್ಬಿಟ್ರೆ ಇದನ್ನ ಜಸ್ಟ್ ಮಾತ್ರ ಡಿ ಸ್ಕ್ವೇರ್ ಅಥವಾ 3d ಸ್ಕ್ವೇರ್ ಅಂತ ತಾವು ತಿಳ್ಕೋಬಹುದು. ಅದಕ್ಕಾಗಿ ಬ್ರಾಕೆಟ್ ಹಾಕಿ. ಇಲ್ಲಿ ಮತ್ತೆ a ಪ್ಲಸ್ ಬಿ a ಮೈನಸ್ ಬಿ, ಇದರ ಅರ್ಥ ಇದು ಸಹ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್, ಆದ್ರೆ ಇಲ್ಲಿ ಬಿ ಅಂದರೆ ಡಿ ಅಂತ ಇದೆ. ಸೊ ಡಿ ಸ್ಕ್ವೇರ್ ಈಕ್ವಲ್ ಟು 7/15. ಇನ್ನು ಏನ ಬೆಲೆ ಈಗಾಗಲೇ ನಮ್ಮ ಹತ್ರ ದೊರೆತಿದೆ, ಅದು 8. ಇದರ ಅರ್ಥ ಇದು 8 ಸ್ಕ್ವೇರ್ ಮೈನಸ್ 3ರ ವರ್ಗ 9. ಸೊ ದಿಸ್ ಇಸ್ ಡಿ ಸ್ಕ್ವೇರ್ ಬೈ ಎ ಅಂತಂದ್ರೆ 8 ಇದು ಸ್ಕ್ವೇರ್ ಮೈನಸ್ ಡಿ ನಮ್ಗೆ ಬೆಲೆ ಗೊತ್ತಿಲ್ಲ, ಅದು ಹಾಗೆ ಇಲ್ಲಿ ಡಿ ಸ್ಕ್ವೇರ್ ದಟ್ಸ್ ಈಕ್ವಲ್ ಟು 7/15. ನೀವು 8ರ ವರ್ಗ ದಿಸ್ ಇಸ್ 64 ಮೈನಸ್ 9 ಡಿ ಸ್ಕ್ವೇರ್ ಬೈ 8ರ ವರ್ಗ ಅಂತಂದ್ರೆ 64 ಮೈನಸ್ ಡಿ ಸ್ಕ್ವೇರ್ ದಟ್ಸ್ ಈಕ್ವಲ್ ಟು 7/15. ಈಗ 15ನ್ನ 3 ಗುಣಾಕಾರ ಮಾಡ್ಕೊಳ್ಳಿ, ಏನಾಗುತ್ತೆ ನೋಡಿ. 15 ಇಂಟು 64 ಮೈನಸ್ 9d ಸ್ಕ್ವೇರ್ ಈಕ್ವಲ್ ಟು 7ನ್ನ ಅಥವಾ ಈ 64 ಮೈನಸ್ ಡಿ ಸ್ಕ್ವೇರ್ ನ ಈ ಬದಿಗೆ ಗುಣಾಕಾರ ಮಾಡಿ, ದಟ್ ಇಸ್ 7 ಇಂಟು 64 ಮೈನಸ್ ಡಿ ಸ್ಕ್ವೇರ್. ಈಗ ವಿದ್ಯಾರ್ಥಿಗಳು ಈ ಬ್ರಾಕೆಟ್ ಅನ್ನ ಓಪನ್ ಮಾಡ್ಕೊಳ್ಳಿ. ಇದರರ್ಥ 15ರಿಂದ ಈ 64ನ್ನ ತಾವು ಗುಣಿಸ್ಕೋಬಹುದು, ಅಥವಾ ತಾವೇನಾದ್ರೂ ಇಲ್ಲಿ ಸ್ವಲ್ಪ ಸ್ಮಾರ್ಟ್ ಒಂದು ಕ್ಯಾಲ್ಕುಲೇಷನ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ರೆ ತಮ್ಗೆ ಲೆಕ್ಕ ಇನ್ನು ಈಸಿ ಆಗಬಹುದು. ಆದ್ರೆ ಗುಣಾಕಾರ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. 15 ಇಂಟು 64 ಇದಾಗುವುದು 960 ಮೈನಸ್ 15 ಗುಣಾಕಾರ 9 ಇದಾಗುವುದು 135 ಡಿ ಸ್ಕ್ವೇರ್ ಈಕ್ವಲ್ ಟು ಅದೇ ಪ್ರಕಾರ 64 ಗುಣಾಕಾರ 7 ಇದಾಗುವುದು 448 ಮೈನಸ್ 7 ಇಂಟು ಡಿ ಸ್ಕ್ವೇರ್. ಸೊ ದಿಸ್ ಇಸ್ 7 ಡಿ ಸ್ಕ್ವೇರ್. ಈಗ ಡಿ ಸ್ಕ್ವೇರ್ ಪದಗಳನ್ನ ಒಂದು ಬದಿಗೆ ಹಾಗೂ ಡಿ ಸ್ಕ್ವೇರ್ ಇಲ್ಲದೆ ಇರುವಂತ ಪದಗಳನ್ನ ಇನ್ನೊಂದು ಬದಿಗೆ ಮಾಡ್ಕೊಳ್ಳಿ. ಅವಾಗ ನಮ್ಗೆ ದೊರೆಯುವುದು 960. ಈ 448 ಈ ಬದಿಗೆ ತೆಗೆದುಕೊಳ್ಳಿ. ಸೊ ಮೈನಸ್ 448 ಈಕ್ವಲ್ ಟು ಈ ಮೈನಸ್ 135 ಡಿ ಸ್ಕ್ವೇರ್ ಈ ಬದಿಗೆ ತೆಗೆದುಕೊಳ್ಳಿ. ಸೊ ಇದಾಗುವುದು ಪ್ಲಸ್ 135 ಡಿ ಸ್ಕ್ವೇರ್ ಮೈನಸ್ 7 ಡಿ ಸ್ಕ್ವೇರ್. ಈಗ 960 ಮೈನಸ್ 448 ಇದಾಗುವುದು ವಿದ್ಯಾರ್ಥಿಗಳೇ 512. that's equal to 135 minus 7 ಇದಾಗುವುದು 128 ಡಿ ಸ್ಕ್ವೇರ್. ಇದರ ಅರ್ಥ ನಾವಿಲ್ಲಿ ಡಿ ನ ಬೆಲೆಯನ್ನು ಈಸಿಯಾಗಿ ಕಂಡು ಹಿಡ್ಕೋಬಹುದು. ಇದರ ಅರ್ಥ ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 128 ಓರಿ ಗುಣಾಕಾರ ಆಗುವುದು. ಸೊ ನಮ್ಗೆ ಆಗ ದೊರೆಯುವುದು 512 ಅಪಾನ್ 128. ಇವೆರಡನ್ನ ಭಾಗಾಕಾರ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಆವಾಗ ತಮಗೆ ದೊರೆಯುವುದು ಡಿ ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಇದರರ್ಥ ಡಿ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 4. ಇದರರ್ಥ ಡಿ ಇಸ್ ಈಕ್ವಲ್ ಟು 2. ಅಥವಾ ತಾನು ತಿಳ್ಕೋಬಹುದು +2 ಹಾಗೂ -2. ಈ ರೀತಿ ತಮಗೆ ಇಲ್ಲಿ ಎರಡು ಈ ಬೆಲೆಗಳು ದೊರೆಯುವವು. ಇದರರ್ಥ ನಮ್ಮ ಹತ್ರ ಈಗ ಡಿ ಈಕ್ವಲ್ ಟು +2 ಒಂದು ಇದೆ, ಅಥವಾ ಡಿ ಇಸ್ ಈಕ್ವಲ್ ಟು -2 ಅಂತ ಇದೆ. ಈಗ ಏನ ಬೆಲೆ ಸಿಕ್ತು, ನೆಕ್ಸ್ಟ್ ಡಿ ನ ಬೆಲೆ ಸಹ ನಮ್ಗೆ ಈಗ ದೊರಕಿತ್ತು. ಏನ್ ತಿಳ್ಕೋಬೇಕು, ಶ್ರೇಣಿಯ ಪದಗಳನ್ನ ಕಂಡು ಹಿಡಿಯಿರಿ. ಇದರ ಅರ್ಥ ಇಲ್ಲಿ ಪದಗಳಿವೆ, ಇದೇ ಒಂದು ಸೂತ್ರಗಳ ಅಥವಾ ಇದೇ ಒಂದು ಪದಗಳಲ್ಲಿ ನಾವು ಎ ನ ಬೆಲೆ ಮತ್ತು ಡಿ ನ ಬೆಲೆಯನ್ನ ಆದೇಶಿಸಬೇಕು. ಫಾರ್ ಎಕ್ಸಾಂಪಲ್ ಡಿ ಈಕ್ವಲ್ ಟು 2 ಆದಾಗ, ಡಿ ಈಕ್ವಲ್ ಟು 2 ಆದಾಗ ಓಕೆ, ಇಲ್ಲಿ ಪದಗಳಿವೆ a minus 3d, a minus t, a plus d, a plus 3d. ಓಕೆ, a ಅಂತಂದ್ರೆ ವಿದ್ಯಾರ್ಥಿ ಇದು 8 minus 3, d ಅಂತಂದ್ರೆ ಇದು ಈಗ ನಾವು ಪ್ಲಸ್ 2 ತೆಗೆದುಕೊಂಡಿದ್ದೇವೆ. ಸೊ a ಅಂತಂದ್ರೆ 8 minus d ಅಂತಂದ್ರೆ 2, a ಅಂತಂದ್ರೆ 8 ಪ್ಲಸ್ 1, d ಅಂತಂದ್ರೆ ಇದು 2. ಅದೇ ಪ್ರಕಾರ a ಅಂದರೆ 8 ಪ್ಲಸ್ 3, d ಅಂದ್ರೆ ಇದು 2. ಬಿಡಿಸ್ಕೊಂಡ್ಬಿಡಿ. 8
ಮೈನಸ್ 3 × 2 6 ಆಯ್ತು. 8 - 2 ಇದಾಯ್ತು 6. ನೆಕ್ಸ್ಟ್ 8 + 2 ಇದಾಯ್ತು 10. ಅದೇ ರೀತಿ 8 + 3 × 2 ಇದು 6. 6 + 8 ಇದಾಯ್ತು 14. ಸೊ 8ರಲ್ಲಿ 6 ಕಳೆದರೆ ಇದಾಯ್ತು 2. ಸೊ ಇದು 6, ಇದು 10, ಇದು 14. ಈತಲ ವಿದ್ಯಾರ್ಥಿಗಳ ಇದು d = +2 ಆದಾಗ, ಇನ್ನು ಇದೇ ರೀತಿ d = -2 ಆದಾಗ ಸೊ ಇಷ್ಟೊಂದು ಪದವನ್ನು ತಾವು ಬಿಡಿಸ್ಕೋಬಹುದು, ಹೌದಲ್ವಾ? ಸೊ ಕಮೆಂಟ್ ಅಲ್ಲಿ ಇದೇ ಒಂದು ಪದಗಳಲ್ಲಿ e ಅಂದರೆ 8 ಹಾಗೂ d ಅಂತಂದ್ರೆ -2 ಹಾಕಿ ಬರುವಂತ ಪದವನ್ನ ಮೆಸೇಜ್ ಮಾಡಿ, ನಾನು ಕಾಯ್ತಾ ಇರ್ತೀನಿ. ಈತಲ ವಿದ್ಯಾರ್ಥಿಗಳು ಒಂದು ನಿಮ್ಮ ಈ 2025-26ನೇ ಒಂದು ಸಾಲಿನ ವಾರ್ಷಿಕ ಪರೀಕ್ಷೆ ಸಂಬಂಧಪಟ್ಟಂತೆ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಸಮಾಂತರ ಶ್ರೇಣಿಯ ಸಮಸ್ಯೆ. ಇದೇ ರೀತಿ ಇಂಪಾರ್ಟೆಂಟ್ ಆದಂತಹ ಸಮಸ್ಯೆಗಳು ಮುಂದಿನ ವಿಡಿಯೋದಲ್ಲಿ ಸಹ ಬರಲಿದೆ. ಅದಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತಿ, ನಿಮ್ಮ ಫ್ರೆಂಡ್ಸ್ ಸಹ ವಿಡಿಯೋನ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಚೆನ್ನಾಗಿ ಓದಿ, ಚೆನ್ನಾಗಿ ಅಭ್ಯಾಸ ಮಾಡಿ.